ಎಚ್ಚರ ವೇಗವಾಗಿ ಸಂಚರಿಸಿದ್ರೆ ಅಪಘಾತ ಅನ್ನೋದು ಗ್ಯಾರಂಟಿ. ಮೈಸೂರಿನಲ್ಲಿ ಏಕಾಏಕಿ ಉರುಳಿ ಬಿದ್ದ ಲಾರಿ. ಮೈಸೂರು ಮಡಿಕೇರಿ ರಸ್ತೆಯಲ್ಲಿ ಸ್ಕಿಡ್ ಆಗಿ ಬಿದ್ದುಬಿಟ್ಟಿದೆ ಲಾರಿ. ವೇಗವಾಗಿ ಬರ್ತಾ ಇದ್ದ ಲಾರಿ ಕಂಟ್ರೋಲ್ ತಪ್ಪಿ ಪಲ್ಟಿ ಆಗಿರುವುದು. ಸಣ್ಣ ಪುಟ್ಟ ಗಾಯದೊಂದಿಗೆ ಚಾಲಕ ಪಾರಾಗಿದ್ದಾರೆ. ಅಪಘಾತದ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. ನೋಡಿ, ಈಗ ಮಳೆಗಾಲ, ಎಷ್ಟು ನಿಧಾನಕ್ಕೆ ಹೋಗ್ತೀವೋ ಅಷ್ಟು ಸೇಫ್ ಆಗ್ತೀವಿ. ಯಾಕೆಂದ್ರೆ ವಿಪರೀತವಾಗಿ ಮಳೆ ಆಗ್ತಾ ಇರೋದ್ರಿಂದ ಕೆಲವರು ವೇಗವಾಗಿ ಹೋಗ್ತಾ ಇರ್ತಾರೆ ಗಾಡೀಲಿ, ಕಂಟ್ರೋಲೇ ಇರಲ್ಲ. ಮಳೆ ಆಗ್ತಿದೆ, ಮಳೆ ಬರ್ತಿದೆ, ನಿಧಾನಕ್ಕೆ ಹೋಗಬೇಕು ಅನ್ನೋದಿರಲ್ಲ. ಹೋಗಿ ನಾವು ತಲುಪಬೇಕಾದ ಪ್ರದೇಶಕ್ಕೆ ತಲುಪಿದ್ರೆ ಸಾಕು ಅಂತ ಸ್ಪೀಡಾಗಿ ಹೋಗೋದು. ನೋಡಿ, ಇದು ಎಂಥ ಭಯಾನಕ ದೃಶ್ಯ. ಮುಂದೆ ಒಂದು ಗೂಡ್ಸ್ ಆಟೋ ಇದೆ, ಲಾರಿ ಇದೆ, ಬೈಕ್ ಬರ್ತಾ ಇದೆ, ಕಾರ್ ಜಸ್ಟು ಆ ಕಡೆ ಪಾಸ್ ಆಯಿತು. ಯಾವ ರೀತಿಯಾಗಿ ಸ್ಪೀಡಾಗಿ ಬಂದು ಸ್ಕಿಡ್ ಆಗಿಬಿಟ್ಟಿದೆ ಅನ್ನೋದನ್ನು ನೋಡಿ. ಪುಣ್ಯಕ್ಕೆ ಪಾರಾಗಿದ್ದಾರೆ ಎಲ್ಲರೂ. ಹೆಚ್ಚು ಕಮ್ಮಿ ಆಗಿತ್ತು ಅಂತ ಅಂದರೆ ಅದು ಎಷ್ಟು ವೆಹಿಕಲ್ಸ್ಗಳಿಗೆ ಸಮಸ್ಯೆ ಆಗ್ತಾ ಇತ್ತೋ, ಅದು ಎಷ್ಟು ಜನರ ಜೀವ ಹೋಗ್ತಿತ್ತೋ ಗೊತ್ತಿಲ್ಲ. ನೋಡಿ, ನೀವು ನೋಡ್ತಾ ಇರ್ಬೋದು, ಜಸ್ಟ್ ಒಂದು ಬೈಕ್ ಆ ಕಡೆ ಹೋಗುತ್ತೆ, ಇನ್ನೊಂದು ಕಾರು ಈ ಕಡೆ ಬರುತ್ತೆ, ಮತ್ತು ಸೈಡಲ್ಲಿ ಆಟೋ, ಬೈಕು, ಲಾರಿ ಎಲ್ಲವೂ ನಿಂತಿದೆ. ಯಾರಿಗೂ ಏನೂ ಆಗಿಲ್ಲ, ಸ್ಕಿಡ್ ಆಗಿ ಪಲ್ಟಿ ಹೊಡೆದಿದೆ. ಚಾಲಕನಿಗೆ ಏನೋ ಸಣ್ಣ ಪುಟ್ಟದ ಗಾಯ ಆಗಿದೆಯಂತೆ. ಏನಾದರೂ ಇದು ಎದುರುಗಡೆ ಬರ್ತಾ ಇದ್ದಂಥ ವೆಹಿಕಲ್ಸಿಗೆ ಏನಾದರೂ ಆಗ್ಬಿಟ್ಟಿದ್ರೆ ಅಥವಾ ಯಾರು ನಡ್ಕೊಂಡು ಹೋಗ್ತಾ ಇದ್ದಿದ್ರೆ ಎಷ್ಟು ದೊಡ್ಡ ದುರಂತಗಳು ಸಂಭವಿಸ್ತಾ ಇತ್ತು. ಸ್ಪೀಡಾಗಿ ಹೋಗಿ ಮಾಡೋದಾದ್ರೂ ಏನು, ಸ್ವಲ್ಪ ನಿಧಾನಕ್ಕೆ ಹೋಗಿದ್ರೆ ಏನಾಗುತ್ತೆ. ಅದು ಈಗ ಮಳೆಗಾಲ, ಸ್ಕಿಡ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಗಮನ ಹರಿಸಿ ಇದ್ರ ಬಗ್ಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. CCTV ದೃಶ್ಯಗಳನ್ನು ನೋಡಿದ್ರೆ ನಿಜವಾಗ್ಲೂ ಭಯ ಆಗತ್ತೆ. ಬಹಳ ಸ್ಪೀಡ್ನಲ್ಲಿ ಇತ್ತು ಅನ್ನೋದು ಗೊತ್ತಾಗುತ್ತೆ. ಎದುರು ಕಡೆ ಜಸ್ಟ್ ಒಂದು ಕಾರು, ಬೈಕು ಲೆಫ್ಟಿಗೆ ರೈಟಿಗೆ ಹೋಗಿದೆ, ಇಲ್ಲಾಂದರೆ ದೊಡ್ಡ ದುರಂತ ಸಂಭವಿಸ್ಬಿಡ್ತಾ ಇತ್ತು. ಎಕ್ಸಾಕ್ಟ್ ಆಗಿ ಏನಾಯಿತು, ಚಾಲಕನ ಪರಿಸ್ಥಿತಿ ಹೇಗಿದೆ ಈಗ? ನಿಜವಾಗ್ಲೂ ಕೂಡ ಒಂದು ರೀತಿ ದೊಡ್ಡ ದುರಂತವೇ ತಪ್ಪಿದೆ ಅಂತಾನು ಕೂಡ ಹೇಳ್ಬೋದು. ಅದೃಷ್ಟವಶಾತ್ ಅನಾಹುತಗಳು ತಪ್ಪಿದ್ದಾವೆ ಈ ಒಂದು ಘಟನೆಯಿಂದ. ಯಾಕೆಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಭಯಾನಕವಾಗಿರ್ತಕ್ಕಂಥ ಒಂದು ಘಟನೆ ಇದು. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಬೈಲ್ಕುಪ್ಪೆ ಏನಿದೆ, ಈ ಒಂದು ಬೈಲ್ಕುಪ್ಪೆಯ ಮುಖ್ಯ ರಸ್ತೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಇದು. ಅಂದ್ರೆ ಗೊಬ್ಬರವನ್ನು ತುಂಬಿಕೊಂಡು ಮೈಸೂರಿನಿಂದ ಕೊಡಗಿಗೆ ತೆರಳುತ್ತಾ ಇದ್ದಂತಹ ಒಂದು ಲಾರಿ ಇದಾಗಿರ್ತಕ್ಕಂಥದ್ದು. ಈ ಲಾರಿ ಹೋಗ್ತಾ ಇದ್ದಂತಹ ವೇಗಕ್ಕೆ ಕಂಟ್ರೋಲಿಗೆ ಸಿಗದೆ ನಿಯಂತ್ರಣವನ್ನು ತಪ್ಪಿ ರಸ್ತೆಯಲ್ಲೇ ಮುಚ್ಚಿ ಬಿದ್ದಿರ್ತಕ್ಕಂಥದ್ದು. ಇನ್ನು ಎದುರು ಭಾಗದಲ್ಲಿ ಏನು ವಾಹನಗಳು ಕೂಡ ಬರ್ತಾ ಇದ್ವು. ಆದ್ರೆ ಆ ಒಂದು ವಾಹನಗಳಿಗೆ ಸಮಸ್ಯೆ ಆಗಿರೋ ರೀತಿಯಲ್ಲಿ, ಅಂದ್ರೆ ತೊಂದರೆ ಆಗಿರೋ ರೀತಿಯಲ್ಲಿ ಅಷ್ಟರ ಮಟ್ಟಿಗೆ ಅದೃಷ್ಟ ಇತ್ತು ಅಲ್ಲಿ ಅಂತ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಆ ಮಟ್ಟಕ್ಕೆ ಏನು ಲಾರಿ ಹೋದಂತಹ ಒಂದು ವೇಗ ಏನಿತ್ತು, ಆ ಒಂದು ವೇಗಕ್ಕೆ ದೊಡ್ಡ ಅನಾಹುತವೇ ಆಗ್ಬೇಕಾಗಿತ್ತು. ಆದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಿಲ್ಲ. ಮತ್ತೆ ರಸ್ತೆಯಲ್ಲಿ ಉಳಿದಿದ್ದಂತಹ ಏನು ಪರಿಣಾಮವಾಗಿ ಆ ಒಂದು ರಸ್ತೆಯಲ್ಲಿ ಸುಮಾರು 1 ಗಂಟೆಗೂ ಹೆಚ್ಚಿನ ಕಾಲ ಟ್ರಾಫಿಕ್ ಜಾಮ್ ಆದಂತಹ ಒಂದು ಘಟನೆ ಕೂಡ ನಡೆದಿತ್ತು. ಇನ್ನು ಮುಖ್ಯವಾಗಿ ಚಾಲಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರ್ತಕ್ಕಂಥದ್ದು. ಅದನ್ನ ಹೊರತುಪಡಿಸಿದ್ರೆ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿರ್ತಕ್ಕಂಥದ್ದು. ಕ್ಲೀನರ್ ಇರಬಹುದು, ಜೊತೆಗೆ ಲಾರಿಯ ಚಾಲಕ ಇಬ್ಬರು ಕೂಡ ಪ್ರಾಣಾಪಾಯದಿಂದ ಪಾರಾಗಿರ್ತಕ್ಕಂಥದ್ದು. ಇನ್ನು ಲಾರಿ ಆ ಒಂದು ವೇಗಕ್ಕೆ ಏನು ಕಂಟ್ರೋಲ್ಗೆ ಸಿಗದೆ ಉರುಳಿ ಬಿದ್ದಂತಹ ಒಂದು ಮುಂಚೆ ಬಿದ್ದಂತಹ ಒಂದು ದೃಶ್ಯಗಳು ಸಿಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಮುಖ್ಯವಾಗಿ ಈ ಒಂದು ಮೈಸೂರು ಮತ್ತೆ ಕೊಡಗಿನ ಮುಖ್ಯ ರಸ್ತೆ ಏನಿದೆ, ಈ ಒಂದು ರಸ್ತೆಯಲ್ಲಿ ಅತಿ ವೇಗವಾಗಿ ಓಡಾಡ್ತಕ್ಕಂಥ ವಾಹನಗಳ ಸಂಖ್ಯೆ ಹೆಚ್ಚಿನದಾಗಿರುತ್ತೆ. ಇದು ರಾಷ್ಟ್ರೀಯ ಹೆದ್ದಾರಿಯಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಪ್ರತಿನಿತ್ಯವೂ ಕೂಡ ಹಗಲು ರಾತ್ರಿ ಏನಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳು ಓಡಾಡ್ತಾ ಇರ್ತವೆ. ಇನ್ನ ಅತಿ ವೇಗವಾಗಿ ಓಡಾಡುವಂತಹ ಈ ಒಂದು ವಾಹನಗಳಿಂದಾಗಿ ಈ ತರದ ಅನಾಹುತಗಳು ಸಂಭವಿಸುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿರ್ತಕ್ಕಂಥದ್ದು. ಹೀಗಾಗಿ ಚಾಲಕರು ನಿಯಂತ್ರಣವನ್ನು ತೆಗೆದುಕೊಂಡು ತಮ್ಮ ವಾಹನಗಳನ್ನ ಚಲಾವಣೆ ಮಾಡಿದಂತಹ ಸಂದರ್ಭದಲ್ಲಿ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗಿ ನಿಲ್ಲುತ್ತೆ. ಒಂದು ವೇಳೆ ಚಾಲಕರು ಅತಿ ವೇಗವನ್ನ ಪಡಿಸಿಕೊಂಡಂತಹ ಸಂದರ್ಭದಲ್ಲಿ ಅನಾಹುತ